ಎಲ್ಲ ಊರಿಗೆ ಬಂದು 2 ದಿನವಾಗಿತ್ತು. ಭವ್ಯ ಮನೆಯಲ್ಲಿ ಸೇರಿದ್ದರು ಎಲ್ಲರೂ. ವರುಣ್ ಬಂದಿದ್ದಾರೆ, ಕರ್ಕೊಂಡು ಹೋಗೋಕೆ ಅಂದಾಗ ಅವನೊಡನೆ ಮಾತನಾಡಲು ಮೋಹಿತ್, ಆರ್ಯ, ಅಶೋಕ್ ಭವ್ಯ ಮನೆಗೆ ಬಂದಿದ್ದರು. ನೋಡಿ, ಹೀಗೆ ಹೇಳ್ತೀವಿ ಅಂತ ಬೇಜಾರಾಗಬೇಡಿ. ನಮಗೆ ಅವಳ ಖುಷಿ ಮುಖ್ಯ. ನಿಮ್ಮಿಂದ ಅವಳಿಗೆ ಸ್ವಲ್ಪ ನೋವಾದರೂ ನಾವು ಏನು ಮಾಡ್ತೀವೋ ಗೊತ್ತಿಲ್ಲ ಅಂದನು ಆರ್ಯ ಸ್ವಲ್ಪ ಗಡುಸಾಗಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಆರ್ಯ. ನಾನು ನಿಮ್ಮ ಫ್ರೆಂಡ್ನ ಇಷ್ಟಪಟ್ಟೆ ಮದುವೆ ಆಗಿರೋದು. ಅವಳ ಖುಷಿ ಸಂತೋಷನೇ ನನಗೆ ಮುಖ್ಯ. ನಾನು ಅವಳನ್ನು ತುಂಬ ಪ್ರೀತಿ ಮಾಡ್ತೀನಿ. ಅಮ್ಮ ಏನೇ ಅಂದರೂ ನಾನು ಅವಳ ವಿರುದ್ಧ ಮಾತಾಡಲ್ಲ ನಿಜ. ಆದರೆ ಭವ್ಯ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ಬೇಕಿದ್ರೆ ನಿಮ್ಮ ಫ್ರೆಂಡ್ನ ಕೇಳಿ, ವರುಣ್ ಉತ್ತರಿಸಿದ. ನಿಮಗೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ನಾವು ಹೇಳ್ತಿಲ್ಲ. ಅವಳನ್ನು ನಮ್ಮಿಂದ ದೂರ ಮಾಡಬೇಡಿ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀವಿ ಅಷ್ಟೇ. ಮೋಹಿತ್ ನುಡಿದ. ನನಗೆ ಗೊತ್ತಾಗುತ್ತೆ ಮೋಹಿತ್, ನಿಮ್ಮ ಫ್ರೆಂಡ್ಶಿಪ್ ಹೇಗಿದೆ ಅಂತ. ನಾನು ಅದನ್ನು ಅರ್ಥ ಮಾಡಿಕೊಂಡೆ. ಅವಳು ನಿಮ್ಮ ಜೊತೆ ಖುಷಿಯಾಗಿ ಇರಲಿ ಅಂತ ಇಲ್ಲಿಗೆ ಬರ್ತೀನಿ ಅಂದಾಗ ಎಲ್ಲ ಕಳಿಸೋದು ಅಲ್ವಾ ಅಂದರು ವರುಣ್. ನಮಗೆ ಬೇಕಿರುವುದು ಅದೇ, ನೀವಿಬ್ಬರು ಚೆನ್ನಾಗಿರಬೇಕು. ಅವಳು ನಮ್ಮ ಜೊತೆ ಕೊನೆಯವರೆಗೂ ಹೀಗೆ ಇರಬೇಕು ಅಂದನು ಅಶೋಕ್. ನೋಡಿ ಬ್ರದರ್, ಬೇಜಾರಾಗಬೇಡಿ. ಅವಳು ಸ್ವಲ್ಪ ಸ್ಟ್ರಾಂಗರ್. ಅಳೋದು ತುಂಬ ಕಡಿಮೆ. ಮೊನ್ನೆ ಯಾಕೋ ಅವಳ ಕಣ್ಣೀರು ನೋಡಿ ನಮಗೆ ತಡ್ಕೊಳ್ಳೋಕೆ ಆಗಲಿಲ್ಲ ಅಷ್ಟೇ. ಅದಕ್ಕೆ ಸ್ವಲ್ಪ ಜೋರಾಗಿ ಮಾತನಾಡಿದ್ದು. ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂದ ಆರ್ಯ. ಖಂಡಿತ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂದರು ವರುಣ್. ಅವರು ಇರುವವರಿಗೆ ಬಂದ ಭವ್ಯ ಅವರಿಗೆ ತಿನ್ನಲು ಸ್ನ್ಯಾಕ್ಸ್ ಕೊಟ್ಟು ಅವರ ಜೊತೆಗೆ ಕುಳಿತಳು. ಮಾತನಾಡುತ್ತಾ ಅವರಿಬ್ಬರನ್ನು ಬಿಟ್ಟು ಮೂವರು ಏನೇನು ಮಾತನಾಡುತ್ತಾ ಸೈಡಿಗೆ ಬಂದು ನಿಂತರು. ಭವ್ಯ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ವಾ? ನಾನು ನಿನ್ನ ಪ್ರೀತಿ ಮಾಡ್ತಿಲ್ವಾ? ವರುಣ್ ಬೇಸರದಿಂದ ಕೇಳಿದಾಗ, ನಾನು ಆ ಥರ ಹೇಳಿಲ್ಲ ವರು. ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ ನಾನು ಏನು ಹೇಳಿಲ್ಲ ಅಂದಳು. ನಾನು ನಿನ್ನ ಪರವಾಗಿ ಅಮ್ಮನ ಹತ್ರ ಮಾತನಾಡದೇ ಇರಬಹುದು, ಆದರೆ ನಿನ್ನ ತುಂಬ ಪ್ರೀತಿಸ್ತೀನಿ ಕಣೆ ಅಂದಾಗ ಅವನೆದೆಗೆ ಹೊರಗಿದ್ದ ಭವ್ಯ, ನನಗೆ ಗೊತ್ತಿದೆ ವರು, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ. ಆದರೆ ನನಗೆ ಯಾರಾದರೂ ಏನಾದರೂ ಅಂದರೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ಅತ್ತೆಗೆ ಎದುರು ಮಾತಾಡಿ ನಿಮಗೂ ನೋವು ಕೊಡ್ತೀನಿ, ಸಾರಿ ಅಂದಳು. ನನ್ನ ಕಡೆಯಿಂದನೂ ಸಾರಿ. ಆದರೆ ಹೀಗೆಲ್ಲ ನನ್ನ ಮೇಲೆ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಬರಬೇಡ. ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ, ಪ್ಲೀಸ್ ಕಣೆ. ಇನ್ಮೇಲೆ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ, ಸಾರಿ ಹೊರು ಅಂದವಳನ್ನು ಭುಜ ಬಳಸಿದ್ದ ವರುಣ್. ಅವರನ್ನೇ ನೋಡುತ್ತಿದ್ದ ಮೂವರು ಸದ್ಯ ಅವರು ಸರಿ ಹೋದರು ಅಂತ ಅಂದುಕೊಂಡು ನಿಟ್ಟುಸಿರು ಬಿಟ್ಟಿದ್ದರು. ಭವ್ಯ ಗಂಡನ ಜೊತೆ ಊರಿಗೆ ಹೋದಳು. ಅಶೋಕ್ ಧೃತಿ ಮದುವೆ ತಯಾರಿ ನಡೆಯುತ್ತಿತ್ತು. ತನ್ವಿತ್ ಮನ್ವಿತಾ ಮದುವೆಗೆ ಮೊದಲು ಒಪ್ಪಲು ಹಿಂದೇಟು ಹಾಕಿದ್ದರು. ಮೋಹಿತ್ ಅಪ್ಪ ಆನಂದ್ ಅವರು ನಂತರ ಒಪ್ಪಿಕೊಂಡಿದ್ದರು. ಅಶೋಕ್ ಮದುವೆ ಮುಗಿದ ನಂತರ ಅದರ ಬಗ್ಗೆ ಮಾತನಾಡುವುದಾಗಿ ಹೇಳಿದರು. ಮೋಹಿತ್ ನಿಧಿ ದಾಂಪತ್ಯ ಜೀವನವು ಖುಷಿಯಿಂದ ಆರಾಮಾಗಿ ಸಾಗುತ್ತಿತ್ತು. ಅಭಿ, ಅಂಜು ಮಗ ಆದರ್ಶ್ ತನ್ನ ಆಟ ಶುರು ಮಾಡಿದ. ಮಲಗಿಸಿರುವಲ್ಲಿಯೇ ಕಾಲುಗಳನ್ನು ಬಡಿಯುತ್ತಾ, ಬಾಯಿಯಲ್ಲಿ ತನ್ನ ಕೈಯನ್ನು ಇಟ್ಟುಕೊಳ್ಳುತ್ತಾ, ಕೇಕೆ ಒಡೆಯುತ್ತಾ ನಗುತ್ತಾ ಎಲ್ಲರನ್ನು ನೆಮ್ಮದಿಯಲ್ಲಿ ಇರುವಂತೆ ಮಾಡಿದವ. ಎಲ್ಲ ಖುಷಿಯಾಗಿದ್ದರು. ಆದರೂ ಇನ್ನೊಂದು ಬರುತ್ತಿರುವ ವಿಷಯದಿಂದ ಎಲ್ಲರ ಸಂತೋಷವು ದುಪ್ಪಟ್ಟು ಆಗುವುದರಲ್ಲಿ ಇತ್ತು. ಭಕ್ತಿ ಕಡೆಯಿಂದ ಬಂದ ಸಿಹಿ ಸುದ್ದಿ ಎಲ್ಲರನ್ನೂ ಸಂಭ್ರಮದ ಕಡಲಲ್ಲಿ ತೇಲಿಸಿತ್ತು. ಅಂದು ಬೆಳಿಗ್ಗೆ ಎದ್ದವಳಿಗೆ ವಿಪರೀತ ಸುಸ್ತು ಆಗುತ್ತಿತ್ತು. ಎಚ್ಚರ ಆದರೂ ಎದ್ದೇಳಲು ಮನಸ್ಸಾಗದೆ ಮತ್ತೆ ಮಲಗಿದಳು ಭಕ್ತಿ. ತನಗಿಂತ ಮುಂಚೆನೇ ಎದ್ದೇಳುತ್ತಿದ್ದವಳು ಇಂದು ತಾನು ಎದ್ದರೂ ಇನ್ನೂ ಮಲಗಿದ್ದು ಕಂಡು ಅವಳ ಬಳಿ ಬಂದು ಕುಳಿತವ. ಭಕ್ತಿ, ಯಾಕೆ ಇನ್ನೂ ಮಲ್ಕೊಂಡಿದ್ದೀಯಾ? ಎದ್ದೇಳೆ ಅಂದನು ಆರ್ಯ ಅವಳ ತಲೆ ಸವರುತ್ತಾ. ಯಾಕೋ ಸುಸ್ತು ಆರ್ಯ, ಎದ್ದೇಳೋಕೆ ಆಗ್ತಿಲ್ಲ ಅಂದಳು ಮುಚ್ಚಿದ ಕಣ್ಣಿನಲ್ಲೇ. ಯಾಕೋ ಬಂಗಾರಿ, ಏನಾಯ್ತೋ? ಹುಷಾರಿಲ್ವಾ ಅಂತ ಅವಳ ಹಣೆ ಕತ್ತು ಮುಟ್ಟಿ ನೋಡಿದವನೇ ಮೈಯೇನು ಬಿಸಿ ಇಲ್ಲ ಅಂದನು. ಆದರೂ ಯಾಕೋ ಒಂಥರ ಆಗ್ತಿದೆ ಅನ್ನುತ್ತಾ ಎದ್ದು ಕುಳಿತಳು. ಫ್ರೆಶ್ ಆಗು, ಟಿಫನ್ ಮಾಡಿ ಹಾಸ್ಪಿಟಲ್ಗೆ ಹೋಗೋಣ ಅಂದನು. ಹಾಸ್ಪಿಟಲ್ ಏನೂ ಬೇಡ, ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಬಿಡು ಅನ್ನುತ್ತಾ ಎದ್ದವಳಿಗೆ ಸ್ವಲ್ಪ ತಲೆ ಸುತ್ತಿದಂತೆ ಆಗಿತ್ತು. ಅಲ್ಲೇ ಹಾಸಿಗೆ ಮೇಲೆ ಮತ್ತೆ ಕುಳಿತಳು. ಭಕ್ತಿ, ಯಾಕೋ ಏನಾಗ್ತಿದ್ಯೋ? ಬಾ ಮೊದಲು ಹಾಸ್ಪಿಟಲ್ಗೆ ಹೋಗಿ ಬರೋಣ. ಹೋಗೋಣ, ಫ್ರೆಶ್ ಆಗ್ತೀನಿ ಅಂದು ಸ್ವಲ್ಪ ಹೊತ್ತು ಬಿಟ್ಟು ಬಾತ್ರೂಮ್ ಸೇರಿದವಳೆ ಸ್ನಾನ ಮುಗಿಸಿ ಹೊರಗೆ ಬಂದಳು. ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದವ ಕೆಳಗಡೆ ಹೋಗಿ ಜ್ಯೋತಿ ಅವರಿಗೆ ತಿಳಿಸಿ ತನಗೆ ಅವಳಿಗೆ ಕಾಫಿ ಹಿಡಿದು ಬಂದಿದ್ದ. ಅವಳಿಗೆ ಕೊಡುತ್ತಾ, ನಾನು ಇವತ್ತು ಆಫೀಸ್ಗೆ ಹೋಗಲ್ಲ, ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂದನು. ಪರವಾಗಿಲ್ಲ ಆರ್ಯ, ನೀನು ಆಫೀಸ್ಗೆ ಹೋಗು, ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಅಂದಳು. ಬೇಡ ಮುದ್ದು, ನಿನ್ನ ಹೆಲ್ತ್ ಬಗ್ಗೆ ಸರಿಯಾಗಿ ಗಮನ ಕೊಡೋದು ಮೊದಲು ಕಲ್ತ್ಕೊ, ತಿಳಿತಾ ಆರ್ಯ? ನಾನು ನಂದಿನಿಗೆ ಹೇಳ್ತೀನಿ, ಅವಳ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗಿ ತೋರಿಸಿಕೊಂಡು ಬಾ ಅಂದರು ಜ್ಯೋತಿ.
ಅಮ್ಮ ಸರಿಯಾಗಿ ತಿನ್ನಲ್ಲ ಮಾಡಲ್ಲ, ಕೋಳಿ ಥರ ಇಷ್ಟಿಷ್ಟೇ ಆರಿಸ್ಕೊಂಡು ತಿಂದು ವೀಕ್ನೆಸ್ ಮಾಡಿಕೊಳ್ಳುತ್ತಾಳೆ ಅಂದಾಗ ಸಾಕು, ನೀನು ಇವಾಗ ಅವಳಿಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡಬೇಡ, ನೀನು ರೆಸ್ಟ್ ಮಾಡು ಪುಟ್ಟ ಅಂದವರೇ ಹೊರ ನಡೆದರು. ಅವಳು ಪಕ್ಕದಲ್ಲಿ ಕುಳಿತಿದ್ದವನು ಎದೆಗೆ ಹೊರಗಿದ್ದಳು. ಅವಳನ್ನು ಬಳಸಿ ಕುಳಿತ ಅವನು ಅವಳ ಬಗ್ಗೆ ಯೋಚಿಸುತ್ತಿದ್ದನು. ಟಿಫನ್ ಮಾಡಲು ಜ್ಯೋತಿ ಕರೆದಾಗ ಇಬ್ಬರು ಕೆಳಗೆ ಹೋದರು. ಅವಳಿಗೆ ತಿಂಡಿಯನ್ನು ನೋಡುತ್ತಿದ್ದಂತೆ ಹೊಟ್ಟೆಯೆಲ್ಲ ತೊಳಸಿದಂತಾಗಿ ವಾಕರಿಕೆ ಬಂದಿತ್ತು. ಸನ್ನೆಯಲ್ಲೇ ತಿಂಡಿ ಬೇಡ ಅನ್ನುತ್ತಾ ರೂಮಿಗೆ ಬಂದವಳೆ ಸಿಂಕ್ನಲ್ಲಿ ವಾಂತಿ ಮಾಡಿಕೊಂಡು ಬಾಯಿ ಮುಖ ತೊಳೆದುಕೊಂಡು ಹೊರ ಬಂದವಳನ್ನೇ ಗಾಬರಿಯಿಂದ ನೋಡುತ್ತಿದ್ದ ಆರ್ಯ. ಏನಾಗಿದೆ ಬಂಗಾರಿ ನಿಂಗೆ ಅಂದನು ಅವಳ ಬಾಡಿದ ಮುಖ ನೋಡುತ್ತಾ. ಹೊಟ್ಟೆ ಒಳಗೆಲ್ಲ ಒಂಥರ ಆಗ್ತಿದೆ, ನನಗೆ ತಿಂಡಿ ಬೇಡ, ಅದನ್ನು ನೋಡಿದರೆ ವಾಮಿಟ್ ಬರುತ್ತೆ ಅಂದಳು ಮುಖ ತಿರುವುತ್ತಾ. ಹಾಗಂತ ನೀನು ಖಾಲಿ ಹೊಟ್ಟೆಯಲ್ಲಿ ಹೋದರೆ ಡಾಕ್ಟರ್ ಹತ್ರ ಬಯಸ್ಕೊಳ್ತೀಯ ಅಷ್ಟೇ, ಇರು ಬಂದೆ ಅಂದವ ಕೆಳಗೆ ಹೋಗಿ ಕೈಯಲ್ಲಿ ತಿಂಡಿ ಪ್ಲೇಟ್ ಹಿಡಿದು ಬಂದಿದ್ದ. ನನಗೆ ಬೇಡ ಆರ್ಯ, ಪ್ಲೀಸ್ ಪ್ಲೀಸ್ ಮುದ್ದು, ಬೇಡ ಅನ್ಬೇಡ, ನೀನು ಜಾಣೆ ಅಲ್ವಾ, ನಾನು ತಿನ್ನಿಸ್ತೀನಿ ತಿನ್ನು ಅಂದು ಅವಳಿಗೆ ತಾನೇ ತಿನ್ನಿಸಲು ಸ್ವಲ್ಪ ತಿಂದು ಸಾಕು ಅಂದಳು. ಅವನು ಕೆಳಗೆ ನಡೆಯಲು ಅವಳು ಸೋಫಾಗೆ ಹಿಂದೆ ಹೊರಗೆ ಕಣ್ಣು ಮುಚ್ಚಿ ಕುಳಿತಿದ್ದಳು. ಅವಳಿಗೆ ಒಮ್ಮೆಲೆ ಆರೋಗ್ಯ ಕೆಟ್ಟಿದ್ದಕ್ಕೆ ಯೋಚಿಸುತ್ತಾ ಹೋದವಳಿಗೆ ತಾನು ತಿಂಗಳು ತಪ್ಪಿರುವುದು ಗಮನಕ್ಕೆ ಬಂದಿತ್ತು. ಆಶ್ಚರ್ಯದಿಂದ ಎದ್ದವಳ ಕ್ಯಾಲೆಂಡರ್ನಲ್ಲಿ ಡೇಟ್ ನೋಡಿ ಲೆಕ್ಕ ಹಾಕಲು 7 ವಾರಗಳು ಆಗಿವೆ, ನನ್ನ ತಿಂಗಳ ರಜಾ ದಿನಗಳು ತಪ್ಪಿ ಎಂದು ಅರಿತವಳಿಗೆ ತನ್ನ ಇಂದಿನ ಸುಸ್ತಿಗೆ ಕಾರಣ ನಾನು ತಾಯಿ ಆಗ್ತಾ ಇರೋದು ಅಂದುಕೊಂಡವಳ ಮುಖ ಖುಷಿಯಲ್ಲಿ ಅರಳಿತು. ಒಮ್ಮೆ ಹೊಟ್ಟೆ ಮೇಲೆ ತನ್ನ ಕೈಯಿಂದ ಸವರಿಕೊಂಡಳು. ಅವಳಿಗೆ ಆಗುತ್ತಿದ್ದ ಖುಷಿಗೆ ಮಾತೆ ಬರದಂತೆ ಆಗಿತ್ತು. ಆರ್ಯಗೆ ಹೇಗೆ ಹೇಳೋದು ಅಂದುಕೊಳ್ಳುತ್ತಾ ಇರಲು ಅಲ್ಲಿಗೆ ಬಂದವ ರೆಡಿಯಾಗು ಮುದ್ದು, ಹಾಸ್ಪಿಟಲ್ಗೆ ಬೇಗ ಹೋಗೋಣ ಅಂದನು. ಇಷ್ಟು ಬೇಗ ಓಪನ್ ಇರುತ್ತಾ? ಹಾಂ, ನಂದಿನಿ ಆಂಟಿ ಬರೋಕೆ ಹೇಳಿದ್ದಾರೆ, ಕ್ಲಿನಿಕ್ನಲ್ಲಿ ಇದ್ದಾರಂತೆ, ಬಾ ಅಂದರು. ಹೋಗೋಣ, ರೆಡಿಯಾಗು, ನಾನು ಏನಾದರೂ ಹೆಲ್ಪ್ ಮಾಡಲಾ ನಿಂಗೆ ರೆಡಿ ಆಗೋಕೆ ಅಂತ ಅವಳ ಮುಖ ನೋಡುತ್ತಾ ಕೇಳಿದ. ಅವಳು ನಗುತ್ತಾ ಅವನನ್ನೇ ನೋಡಲು, ಇಷ್ಟೊಂದು ಸಪ್ಪಗೆ ಇದ್ದೆ, ಇವಾಗೇನು ಇಷ್ಟೊಂದು ಖುಷಿಯಿಂದ ಇದ್ದೀಯಾ ಅಂದನು ಅವಳ ಮುಖದಲ್ಲಿದ್ದ ನಗುವನ್ನೇ ನೋಡುತ್ತಾ. ನಿಂಗೆ ಏನೋ ಹೇಳಬೇಕಿತ್ತು ಅಂದಳು ನಾಚುತ್ತಾ. ಏನೇ ಹೇಳೋದು ಇದ್ರೂ ಹಾಸ್ಪಿಟಲಿಂದ ಬಂದಮೇಲೆ ಹೇಳು, ನಡಿ ಮೊದಲು ಅಂದವನಿಗೆ. ಆರ್ಯ, ಒಂದು ಗುಡ್ ನ್ಯೂಸ್ ಅಂದಳು. ಅವನು ಅವಳನ್ನೇ ನೋಡಲು ಅವನ ಕೈ ಹಿಡಿದು ಕನ್ನಡಿ ಮುಂದೆ ಕರೆದುಕೊಂಡು ನಿಲ್ಲಿಸಿ ಅವನ ಮುಂದೆ ಕನ್ನಡಿ ಕಡೆ ಮುಖ ಮಾಡಿ ನಿಂತಳು. ಕನ್ನಡಿಯಲ್ಲಿ ತನ್ನ ಮುಂದೆ ನಿಂತಿದ್ದವಳನ್ನೇ ನೋಡುತ್ತಾ ಏನು ಅಂದನು. ಅವಳು ನಗುತ್ತಾ ಅವನ 2 ಕೈ ಹಿಡಿದುಕೊಂಡು ಅವಳ ಹೊಟ್ಟೆ ಮೇಲೆ ಕೈ ಇಡುತ್ತಾ ಇದೆ ಗುಡ್ ನ್ಯೂಸ್ ಅಂದಳು. ಅವನಿಗೆ ಮೊದಲು ಅರ್ಥ ಆಗದೆ ಅವಳನ್ನು ಗೊಂದಲದಲ್ಲಿ ನೋಡಿದ. ಕ್ಷಣಗಳಲ್ಲಿ ಅರ್ಥ ಮಾಡಿಕೊಂಡು ಕನ್ನಡಿಯಲ್ಲಿ ಕಾಣುತ್ತಿದ್ದ ಅವಳ ನಗು ಮುಖವನ್ನೇ ನೋಡುತ್ತಾ ಖುಷಿಯಿಂದ ಒಮ್ಮೆಲೆ ಹೇ ರಿಯಲಿ ಅಂದನು ಜೋರಾಗಿ ಖುಷಿಯಲ್ಲಿ. ಅಂತ ನಾಚಿಕೆಯಿಂದ ತಲೆ ಆಡಿಸಿದಳು. ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡವನೇ ನಿಜ ಭಕ್ತಿ ಅಂದನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು. ನನಗೂ ಇವಾಗಲೇ ಗೊತ್ತಾಗಿದ್ದು ಅನ್ನುತ್ತಾ ಅವನನ್ನೇ ನೋಡಲು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ಆರ್ಯ. ಐ ಆಮ್ ಸೋ ಹ್ಯಾಪಿ ಅನ್ನುತ್ತಾ ಮತ್ತಷ್ಟು ಹಿಡಿತ ಬಿಗಿ ಮಾಡಿದ್ದ. ಆರ್ಯ ಅಂದಳು ಅವನ ಹಿಡಿತದಿಂದ ಸಡಿಲಿಸುತ್ತಾ. ಅವನ ಹಿಡಿತ ಬಿಗಿಯಾಗಿ ಅವಳು ಕೊಸರಾಡುತ್ತಿದ್ದಳು. ಹೇ ಸಾರಿ ಅನ್ನುತ್ತಾ ಅವಳನ್ನು ಬಿಟ್ಟವನೇ ಐ ಆಮ್ ಸೋ ಎಕ್ಸ್ಪೆಕ್ಟ್ ಅನ್ನುತ್ತಾ ಅವಳ ಹಣೆಗೆ ಚುಂಬಿಸಿದ. ಅವನಿಗೆ ಕುಣಿದಾಡುವಷ್ಟು ಖುಷಿಯಾಗಿತ್ತು. ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರೋಣ ಬಾ ಅಂದಾಗ ಮೊದಲು ಅತ್ತೆಗೆ ಹೇಳಬೇಕು ಅಂದಳು. ಬಾ ಕೆಳಗೆ ಹೋಗೋಣ ಅಂತ ಅವಳನ್ನು ಕೆಳಗೆ ಕರೆದುಕೊಂಡು ಹೋಗಿದ್ದ ಆರ್ಯ. ಅಭಿ ಅಳುತ್ತಿದ್ದ ಮಗನನ್ನು ಹಂಚು ಕೈ ಕೊಡುತ್ತಾ ಮೆಟ್ಟಿಲು ಇಳಿದು ಬಂದ. ತಮ್ಮನ ಕಡೆ ನೋಡಿ ಇವತ್ತು ಆಫೀಸ್ಗೆ ಬರಲ್ವಾ ಅಂದನು. ಇಲ್ಲ ಅಣ್ಣ ಅಂದಾಗ ಸರಿ ಅಂದವ ಮಗನನ್ನು ಮುದ್ದಿಸಿದ. ಅದನ್ನು ನೋಡಿದ ಇವರಿಬ್ಬರ ಮುಖದ ಮೇಲೆ ಲಜ್ಜೆಯನ್ನು ಮೂಡಿತು. ಪುಟ್ಟ ರೆಡಿಯಾಗಿ ಮೊದಲು ಹಾಸ್ಪಿಟಲ್ಗೆ ಹೋಗು, ನೀನು ಹೀಗೆ ಇದ್ದರೆ ನನಗೆ ನೋಡೋಕ್ಕೆ ಆಗಲ್ಲ ಅಂದರು ಜ್ಯೋತಿ ಸೊಸೆ ಬಳಿ ಬಂದು. ಅಮ್ಮ ಅನ್ನುತ್ತಾ ಅವರ ಕೈ ಹಿಡಿದ ಆರ್ಯ. ಏನೋ ಅಂದರು ಅವನನ್ನು ನೋಡಿ. ನಿಂಗೆ ಏನೋ ಹೇಳಬೇಕಿತ್ತು ಅಂದವನಿಗೆ. ಸರಿ ಹೇಳು ಅದೇನು ಅಂದರು ಜ್ಯೋತಿ. ನಾನು ತಂದೆ ಆಗ್ತಿದ್ದೀನಿ ಅಂದನು ನಗುತ್ತಾ. ಹಾಂ ನಿಜವಾಗ್ಲೂ ಅಂದರು ಖುಷಿಯಿಂದ. ಅಮ್ಮ ಅನ್ನಲು ನನ್ನ ಕಂದ ಹಬ್ಬ ಆಗ್ತಿದ್ದಾನೆ ಅನ್ನುತ್ತಾ ಮಗನ ತಲೆ ಸವರಿ ಹೌದಾ ಮಗಳೇ ಅಂದರು ಭಕ್ತಿ ಕಡೆ ನೋಡುತ್ತಾ. ಅತ್ತೆ ಅಂದಳು ಅವಳು ನಾಚುತ್ತಾ. ಅವಳ ಹಣೆಗೆ ಮುತ್ತಿಟ್ಟು ಎಷ್ಟು ಒಳ್ಳೆ ಸುದ್ದಿ ಕೊಟ್ಟೆ ಬೆಳಿಗ್ಗೆನೆ ಅಂತ ಹೇಳಿದಾಗ ಕಂಗ್ರಾಟ್ಸ್ ಬೋತ್ ಆಫ್
ಅಂದನು ಅಭಿ. ಥ್ಯಾಂಕ್ಸ್ ಅಣ್ಣ ಅಂದ ಆರ್ಯ. ಕಾಂಗ್ರ್ಯಾಚುಲೇಷನ್ ಇಬ್ಬರಿಗೂ ಅಂದಳು ಅಂಜು. ಥ್ಯಾಂಕ್ಸ್ ಅಂದಳು ಭಕ್ತಿ. ರೀ ಬನ್ನಿ ಬೇಗ ಅಂದರು ಜ್ಯೋತಿ. ಒಳಗಿದ್ದ ಗಂಡನನ್ನು ಕೂಗಿದರು. ಫೋನ್ನಲ್ಲಿ ಮಾತನಾಡುತ್ತಿದ್ದ ಪ್ರಸನ್ನ ಹೊರಗೆ ಬಂದು ನೋಡಿದರು. ಎಲ್ಲರ ಮುಖದಲ್ಲೂ ನಗುವಿದ್ದಿದ್ದು ನೋಡಿ ಕಾಲ್ ಕಟ್ ಮಾಡಿದವರೇ, ಏನು ಎಲ್ಲ ಇಷ್ಟೊಂದು ಖುಷಿಯಿಂದ ಇದ್ದೀರಾ ಅಂದಾಗ ಆರ್ಯ ಭಕ್ತಿ ಕಡೆಯಿಂದ ಬಂದ ಗುಡ್ ನ್ಯೂಸ್ ಕಂಡ್ರಿ, ಇಬ್ಬರು ಅಪ್ಪ ಅಮ್ಮ ಆಗ್ತಿದ್ದಾರೆ ಅಂದರು ಜ್ಯೋತಿ ಸಂತೋಷದಿಂದ ನಗುತ್ತಾ. ವರೆವ್ವ ಸೂಪರ್ ಮಗನೇ ಅಂದು ಅವನ ಬೆನ್ನು ತಟ್ಟಿದವರೇ. ಭಕ್ತಿ ತಲೆ ಸವರುತ್ತಾ ಚೆನ್ನಾಗಿರು ಮಗಳೇ, ಆರೋಗ್ಯವಾಗಿ ಇರು, ಹುಷಾರು ಅಂದರು. ಅವಳು ಏನು ಹೇಳದೆ ತಲೆ ಆಡಿಸಿ ಹೋಗಿ ಹಾಸ್ಪಿಟಲ್ನಲ್ಲಿ ಚೆಕಪ್ ಮಾಡಿಸಿಕೊಂಡು ಬನ್ನಿ ಅಂದರು ಜ್ಯೋತಿ. ಅಂದರು ಇಬ್ಬರು. ಅಲ್ಲೊಂದು ಸಂತಸ ಸಂಭ್ರಮ ಮನೆ ಮಾಡಿತ್ತು. ಹಾಸ್ಪಿಟಲ್ನಲ್ಲಿ ಚೆಕಪ್ ಮಾಡಿಸಿ ಡಾಕ್ಟರ್ ಹೇಳಿದ್ದನ್ನು ಕೇಳಿ ಅವಳ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದನು. ಅವನ ಮುಖದಲ್ಲಿ ಸಂತಸದ ನಗು ತುಂಬಿತ್ತು. ನೀನು ಇಲ್ಲೇ ಇರು, ನಾನು ಈ ಮೆಡಿಸಿನ್ ತರ್ತೀನಿ ಅಂದು ಹೋದವ ಡಾಕ್ಟರ್ ಕೊಟ್ಟಿದ್ದ ಎಲ್ಲ ಟ್ಯಾಬ್ಲೆಟ್ಗಳನ್ನು ತಗೊಂಡು ಬಂದಿದ್ದ. ಮನೆಯಲ್ಲಿ ಅವನ ಇಷ್ಟದ ಜಾಮೂನ್ ಮಾಡಿದ್ದರು ಜ್ಯೋತಿ. ಇಬ್ಬರಿಗೂ ತಿನ್ನಲು ಕೊಟ್ಟಿದ್ದರು. ಭಕ್ತಿ ಅಮ್ಮನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಳು. ಅವರು ಖುಷಿಯಿಂದ ಮಾತಾಡಿ ಸಂಜೆ ಇಲ್ಲ ನಾಳೆ ಮನೆಗೆ ಬರುವುದಾಗಿ ತಿಳಿಸಿದರು. ಆರ್ಯ ಮೋಹಿತ್ಗೆ ಕಾಲ್ ಮಾಡಿದ. ಅವನು ಆಫೀಸ್ನಲ್ಲಿ ಇದ್ದಾಗ, ಏನು ಇವಾಗ ಕಾಲ್ ಮಾಡಿದ್ದೀಯಾ, ಏನು ವಿಷಯ ಅಂದನು ಮೋಹಿತ್. ಲೋ ಮಗ, ನೀನು ಅಶೋಕ್ ಮನೆಗೆ ಬಂದ್ರೋ ಅಂದನು ಆರ್ಯ. ಯಾಕೋ ನೀನು ಕೆಲಸಕ್ಕೆ ಹೋಗಿಲ್ವಾ, ಮನೆಗೆ ಕರಿತಿದ್ದೀಯಾ ಅಂದಾಗ, ಇಲ್ಲ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಅದಕ್ಕೆ ಹೋಗಲಿಲ್ಲ. ಯಾಕೋ ಯಾರಿಗೆ ಏನಾಯಿತೋ ಅಂದನು ಮೋಹಿತ್ ಗಾಬರಿಯಿಂದ. ಯಾರಿಗೂ ಏನೂ ಆಗಿಲ್ಲ, ಆದರೆ ಒಂದು ಗುಡ್ ನ್ಯೂಸ್ ಅಂದ ಆರ್ಯ. ಏನೋ ಮಗ ಗುಡ್ ನ್ಯೂಸ್ ಅಂದನು ಮೋಹಿತ್. ಮಚ್ಚ ನಾನು ಅಪ್ಪ ಆಗ್ತಿದ್ದೀನೋ ಅಂದನು ಖುಷಿಯಿಂದ. ಲೋ ಆರ್ಯ ಕಾಂಗ್ರಾಟ್ಸ್ ಮಗ, ಆಫ್ಟರ್ ಲೀವ್ ಹಾಕಿ ಬರ್ತೀವಿ, ಇರೋ ಮಗ, ಭಕ್ತಿ ಎಲ್ಲೋ ಕೊಡೋ ಅವಳಿಗೆ ಅಂದನು ಮೋಹಿತ್ ಸಂತೋಷದಿಂದ. ಭಕ್ತಿ ಮೋಹಿ ಅಂದು ಅವಳಿಗೆ ಫೋನ್ ಕೊಟ್ಟ ಆರ್ಯ. ಹೇಳೋ ಅಂದಳು ಭಕ್ತಿ. ಏನೇ ರಾಜ್ಕುಮಾರಿ ಅಮ್ಮ ಆಗ್ತಿದೆಯಂತೆ, ಕಾಂಗ್ರಾಟ್ಸ್ ಕಣೆ ಅಂದನು ಮೋಹಿತ್ ನಗುತ್ತಾ. ಮನೆಗೆ ಬಂದು ಹೇಳು ಅಂದಳು. ಬರದೇ ಇರ್ತೀರಾ, ಖಂಡಿತ ಬರ್ತೀನಿ ಅಂದ. ಅತ್ತೆ ಸ್ವೀಟ್ ಮಾಡಿದ್ದಾರೆ ಅಂದಾಗ, ನೀನು ಕೊಟ್ಟಿರೋ ಈ ಸ್ವೀಟ್ ನ್ಯೂಸ್ ಮೊದಲು ಮನೆಯಲ್ಲಿ ಹೇಳಬೇಕು, ಇರು ನಾನು ಮನೆಗೆ ಬಂದು ಅಲ್ಲೇ ಸಿಗ್ತೀವಿ ಅಂದು ಕಾಲ್ ಕಟ್ ಮಾಡಿದ ಮೋಹಿತ್. ಆರ್ಯ ಅಶೋಕ್ಗೆ ಕಾಲ್ ಮಾಡಿ ಮಗ ಮನೆಗೆ ಬಾರೋ ಅಂದಾಗ, ಹೋಗಲೋ ಆ ಮ್ಯಾನೇಜರ್ ನನ್ನ ಮಗ ಕತ್ತೆಗೆ ಒರೆಸುವಷ್ಟು ಕೆಲಸ ಕೊಟ್ಟಿದ್ದಾನೆ, ಇವಾಗ ರಜಾ ಅಂದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ತಾನೆ ಅಷ್ಟೆ ಅಂದನು ಅಶೋಕ್. ಲೋ ಒಂದು ಗುಡ್ ನ್ಯೂಸ್ ಕಣೋ, ಸೆಲೆಬ್ರೇಟ್ ಮಾಡೋಣ ಬಾರಲೋ ಅಂದಾಗ, ಏನಪ್ಪ ಅಂತ ಗುಡ್ ನ್ಯೂಸ್ ಅಂದಿದ್ದ ಅಶೋಕ್. ನಾನು ಅಪ್ಪ ಆಗ್ತಿದ್ದೀನಿ ಅಂದನು ಆರ್ಯ. ಹೋ ಏನೋ ಮಗ ಇಂಥ ವಿಷಯ ಹೇಳ್ತಿದ್ದೀಯಾ, ನಿಜ ತಾನೇ ಅಂದಿದ್ದ. ನಿಜ ಅಲ್ಲದೆ ಇನ್ನೇನು ಸುಳ್ಳು ಹೇಳ್ತೀನ, ಬಾ ಇಲ್ಲೇ ಗೊತ್ತಾಗುತ್ತೆ ಅಂದಾಗ, ಸರಿ ಬರ್ತೀನಿ ಬಿಡು ಅಂದ ಅಶೋಕ್. ಮತ್ತೆ ಮ್ಯಾನೇಜರ್ ಅಂದ ಆರ್ಯ. ಅವನಿಗೆ ಯಾವುದಾದ್ರೂ ಗೋಲಿ ಹೊಡೆದು ಬರ್ತೀನಿ ಅಂದವನೇ ಮಾತಾಡಿ ಕಾಲ್ ಕಟ್ ಮಾಡಿದ ಅಶೋಕ್. ಮಧ್ಯಾಹ್ನದ ಮೇಲೆ ಮನೆಗೆ ಬಂದರು ಮೋಹಿತ್ ಅಶೋಕ್. ನಿಧಿಯನ್ನು ಬರ ಹೇಳಿದ್ದ ಮೋಹಿತ್. ಮನೆಗೆ ಬಂದವರೇ ಆರ್ಯನನ್ನು ತಬ್ಬಿಕೊಂಡು ವಿಶ್ ಮಾಡಿದರು ಇಬ್ಬರು. ಭಕ್ತಿಯನ್ನು ಎತ್ತಿಕೊಂಡು ಸುತ್ತಿಸಿದ ಮೋಹಿತ್. ಬಿಡೋ ತಲೆಯೆಲ್ಲ ಗಿರ್ ಅಂತ ಸುತ್ತುತ್ತೆ ಅಂದಳು. ಅವಳನ್ನು ಕೆಳಗಿಳಿಸಿ, ಅಂತೂ ನಮ್ಮನ್ನು ಮಾವರನ್ನು ಮಾಡಿದೆ, ಸೂಪರ್ ಕಡೆ ಅಂತ ಹೇಳಿ ಖುಷಿಪಟ್ಟಿದ್ದ. ನೀವೇ ಮಾವ ಅಂತ ಫಿಕ್ಸ್ ಆಗಿದ್ದೀರಾ? ಮತ್ತೆ ಅಂದರು ಇಬ್ಬರು. ಭವ್ಯ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದರು ಎಲ್ಲ. ಅವಳಂತೂ ಖುಷಿಯಲ್ಲಿ ಕುಣಿದೇ ಬಿಟ್ಟಿದ್ದಳು. ನಿಂದು ಯಾವಾಗಲೇ ಗುಡ್ ನ್ಯೂಸ್ ಅಶೋಕ್ ಕೇಳಿದ, ಇನ್ಮೇಲೆ ನಮ್ಮದು ಬರುತ್ತೆ ಮಗ, ವೆಯ್ಟ್ ಮಾಡು ಅಂದಿದ್ದಳು. ಕೇಕ್ ತಂದಿದ್ದ ಅಶೋಕ್ ಮೋಹಿತ್ ಇಬ್ಬರ ಕೈಯಲ್ಲೂ ಕಟ್ ಮಾಡಿಸಿ ಅವರಿಗೆ ತಿನ್ನಿಸಿದ್ದರು. ಆಂಟಿ ನಾವು ಅಮ್ಮಂಗೆ ಹೇಳೋ ಮುಂಚೆನೇ ನೀವೇ ಕಾಲ್ ಮಾಡಿ ಹೇಳಿದ್ದೀರಾ, ಮೋಹಿತ್ ಸ್ವೀಟ್ ತಿನ್ನುತ್ತಾ ಹೇಳಿದ. ಕಣೋ ಮತ್ತೆ ನೀವು ಎಷ್ಟು ಸ್ಪೀಡ್ ಇದ್ದೀರೋ ನಾವು ನಿಮ್ಮ ಅಮ್ಮಂದರು ಅದಕ್ಕಿಂತ ಜಾಸ್ತಿ ಸ್ಪೀಡ್ ಇರ್ತೀವಿ ಅಂದರು ಜ್ಯೋತಿ. ಅವರು ಮಾಡಿದ ಸ್ವೀಟ್ ತಿಂದು ಸಂಜೆಯವರೆಗೂ ಇದ್ದು ಅವರೆಲ್ಲ ಮನೆ ಕಡೆ ನಡೆದರು. ವರುಣ್ ಡ್ಯೂಟಿಯಿಂದ ಬರುತ್ತಿದ್ದ ಹಾಗೆ ವಿಷಯವನ್ನು ಹೇಳಿದಳು ಭವ್ಯ. ಅವರಿಗೆ ನನ್ನ ಕಡೆಯಿಂದ ಕಂಗ್ರಾಟ್ಸ್ ಆ್ಯಂಡ್ ಥ್ಯಾಂಕ್ಸ್ ಹೇಳಬೇಕಿತ್ತು. ಕಂಗ್ರಾಟ್ಸ್ ಓಕೆ, ಥ್ಯಾಂಕ್ಸ್ ಯಾಕೆ? ಯಾಕಂದರೆ ನಮ್ಮ ಲೈನ್ ಕ್ಲಿಯರ್ ಆಯಿತು ಅಲ್ವಾ ಅದಕ್ಕೆ. ವರು ಹೂನಮ್ಮ, ಮತ್ತೆ ಅವರ ಕಡೆಯಿಂದ ಸಿಹಿ ಸುದ್ದಿ ಸಿಕ್ತಲ್ವಾ, ಇನ್ನು ಏನಿದ್ರು ನಮ್ಮ ಸುದ್ದಿ ಏನಂತೀರಾ ಮೇಡಮ್? ಓಕೆ ಅಂತೀನಿ ನಗುತ್ತಾ ಹೇಳಿದಳು ಭವ್ಯ. ಅವಳ ಭುಜವನ್ನು ಬಳಸಿದ್ದ ವರುಣ್.
ಆರ್ಯ ಭಕ್ತಿ ಖುಷಿ ಸಂತೋಷದ ದಿನಗಳು ಅಲ್ಲಿಂದ 2 ಪಟ್ಟು ಹೆಚ್ಚಾಗಿತ್ತು. ಅವಳನ್ನು ಅಂಗೈಯಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುತ್ತಿದ್ದರು ಎಲ್ಲರೂ. ಅವಳಿಗೆ ವಿಪರೀತ ವಾಂತಿ ಸುಸ್ತು ಆಗುತ್ತಿತ್ತು. ಬೆಳಿಗ್ಗೆ ಎದ್ದವಳಿಗೆ ತಲೆ ಸುತ್ತೋದು ಸುಸ್ತು. ಆದರೆ ಅಡುಗೆ ಮನೆಯಿಂದ ಬರುತ್ತಿದ್ದ ಒಗ್ಗರಣೆಗೆ ವಾಸನೆಗೆ ಅವಳಿಗೆ ವಾಂತಿನೇ ಬರುತ್ತಿತ್ತು. ಅವಳನ್ನು ಅಡುಗೆ ಮನೆಗೆ ಬರಲು ಬಿಡುತ್ತಿರಲಿಲ್ಲ ಜ್ಯೋತಿ. ಭಕ್ತಿ ಅಮ್ಮ ಬಂದು ಮಗಳನ್ನು ನೋಡಿ 2 ದಿನ ಇದ್ದು ಹೋಗಿದ್ದರು. ಬೆಳಿಗ್ಗೆ ತಿಂಡಿ, ರಾತ್ರಿ ಊಟ ಆರ್ಯ ಕೈತುತ್ತಿನಿಂದಲೇ ಅವಳ ಹೊಟ್ಟೆ ತುಂಬುತ್ತಿತ್ತು. ಅವಳನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಆರ್ಯ, ನನಗೆ ಊಟನೇ ಸೇರಲ್ಲ, ಏನು ಮಾಡಲಿ? ಈ ಟೈಮಲ್ಲಿ ಹೀಗೆ ಆಗುತ್ತೆ ಅಂತ ಅಮ್ಮ ಹೇಳಿದ್ರು ಅಲ್ವಾ? ನೀನು ಯಾಕೆ ಚಿಂತೆ ಮಾಡ್ತೀಯ? ನಾನೇ ನಿನಗೆ ಊಟ ಮಾಡಿಸ್ತೀನಿ ಅಲ್ವಾ, ಬಿಡು. ಆರ್ಯ, ನಿನಗೆ ಯಾವ ಮಗು ಬೇಕು? ನನಗೆ ಹೆಣ್ಣು ಮಗು ಬೇಕು. ಅವಳು ನೋಡೋಕ್ಕೆ ಸೇಮ್ ನಿನ್ನ ಥರ ಇರಬೇಕು, ಆದರೆ ನನ್ನ ಮಗಳಾಗಿ ಇರಬೇಕು. ಅಂದರೆ ಅವನನ್ನೇ ನೋಡುತ್ತಾ ಕೇಳಿದಳು. ಅಂದರೆ ನಾನು ಅವಳು ಒಂದು ಆಗಿರಬೇಕು. ನನ್ನ ಜೊತೆ ಸೇರಿಕೊಂಡು ನಿನ್ನ ರೇಗಿಸ್ಬೇಕು, ನಿನಗೆ ತುಂಬ ಕಾಟ ಕೊಡಬೇಕು. ಇನ್ನು ಹೇಳುತ್ತಿದ್ದವನನ್ನು ತಡೆದಳು ಭಕ್ತಿ. ಅಬ್ಬಬ್ಬ, ನಿನ್ನ ಒಬ್ಬನ ಕಾಟ ಸಾಲದು ಅಂತ ನಿನ್ನ ಜೊತೆಗೆ ಬರೋ ಮಗುನೂ ಸೇರಬೇಕಾ? ಮತ್ತೆ ನಾನು ನನ್ನ ಮಗಳು ಒಂದು, ಮತ್ತೆ ನೀನು ಬೇಕಿದ್ರೆ ನಿನಗೆ ಒಬ್ಬ ಮಗನ ಜೊತೆ ಮಾಡ್ಕೊ, ಕಣ್ಣು ಹೊಡೆದು ಹೇಳಿದ. ಓಹೋ, ಈ ಥರ ಪ್ಲ್ಯಾನ್ ನಿಂದು? ಮತ್ತೆ ನಾವು ಅಂದ್ರೇನು ಕಡಿಮೆನಾ? ಹೌದು ಬಿಡಪ್ಪ, ನೀನು ಕಡಿಮೆ ಏನಿಲ್ಲ, ದೊಡ್ಡ ಕಳ್ಳ ಮಳ್ಳ. ಭಕ್ತಿ ಅವಳನ್ನೇ ನೋಡ್ತಾ ಕರೆದ. ಏನು? ಐ ಲವ್ ಯು. ಅವಳ ಹಣೆಗೆ ಮುತ್ತಿಟ್ಟು ನುಡಿದ. ಐ ಲವ್ ಯು ಟು. ಅವನ ಎದೆಯಲ್ಲಿ ಮುಖ ಹುದುಗಿಸಿದ್ದಳು. ಭಕ್ತಿಗೆ 3 ತಿಂಗಳಿಗೆ ಬಿದ್ದಿತ್ತು. ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗಿ ಬಂದವರನ್ನು ಮಾತನಾಡಿಸಲು ಬಂದಿದ್ದರು ಅಶೋಕ್ ಮೋಹಿತ್. ಇನ್ನು 15 ದಿನ ಅಷ್ಟೇ ಮದುವೆ ಇರೋದು. ಎಲ್ಲ ತಯಾರಿ ಹೇಗೆ ನಡೀತಿದೆಯೋ? ಆರ್ಯ ಅಶೋಕ್ನನ್ನೇ ನೋಡುತ್ತಾ ಕೇಳಿದ. ನಡೀತಿದೆ ಹಂಗೇನೆ ಅಂದ ಅಶೋಕ್. ಸದ್ಯ ಇಲ್ಲೇ ಮದುವೆಯಾಗಿದ್ದಕ್ಕೆ ಸರಿಯಾಯಿತು. ಹಳ್ಳಿಯಲ್ಲಿ ಮದುವೆ ಅಂದಿದ್ರೆ ಭಕ್ತಿ ಬರೋಕ್ಕೆ ಕಷ್ಟ ಆಗೋದು ಅಲ್ವಾ? ಹೌದು, ಆದರೂ ಇವಾಗಲೂ ಅಷ್ಟು ಫ್ರೀಯಾಗಿ ಓಡಾಡೋಕ್ಕೆ ಆಗಲ್ಲ ಮೋಹಿ ಹೇಳಿದಾಗ, ಹಾಗಾದರೆ ನನ್ನ ಮದುವೆ ಆದಮೇಲೆ ಮಗು ಮಾಡಿಕೊಂಡಿದ್ದರೆ ಆಗೋದು. ಕಿಸಕ್ಕನೆ ನಕ್ಕು ನುಡಿದ ಅಶೋಕ್. ನನ್ನ ಡೆಲಿವರಿ ಆದ ಮೇಲೆ ನಿನ್ನ ಮದುವೆ ಇಟ್ಕೋ, ಅವಳು ಅವನಿಗೆ ಉತ್ತರಿಸಿದಳು. ಹಾಗೆ ಮಾಡ್ತಿದ್ದೆ, ಆದರೆ ಎಲ್ಲ ತಯಾರಿಯಾಗಿದೆ. ಇವಾಗ ಕ್ಯಾನ್ಸಲ್ ಮಾಡೋದು ಅಷ್ಟು ಸರಿ ಇರಲ್ಲ ಕಣೆ ಅಶೋಕ್ ಹೇಳಿದಾಗ, ಲೋ ಪುಣ್ಯಾತ್ಮ, ನೀನೇನೋ ಕ್ಯಾನ್ಸಲ್ ಮಾಡಬೇಡ. ಓಡಾಡದೆ ಇದ್ದರೂ ಒಂದು ಕಡೆ ಕುಳಿತು ನಿನ್ನ ಮದುವೆಯನ್ನು ಮಾಡಿ ಮುಗಿಸ್ತೀನಿ ಬಿಡು. ಅವನ ಯೋಚನೆ ಕೇಳಿ ಹೇಳಿದಳು. ಸೂಪರ್, ಮದುವೆ ಆಗೋವರೆಗೂ ನನ್ನ ಪಕ್ಕನೇ ಇದ್ದು ಬಿಡು. ಹಂಗೆ ಮಾಡ್ತೀನಿ ನಕ್ಕು ನುಡಿದಳು. ಅವರ ಮಾತು ಮುಂದುವರೆದಿತ್ತು. ಅಮ್ಮ, ಪ್ರೆಗ್ನೆಂಟ್ ಇರೋರಿಗೆ ತಿನ್ನೋಕೆ ಏನೇನು ಇಷ್ಟ ಆಗುತ್ತೆ? ಅಡುಗೆ ಮನೆಯಲ್ಲಿದ್ದ ತನ್ನ ತಾಯಿಯ ಬಳಿ ಕೇಳಿದ ಮೋಹಿತ್. ಹುಳಿ ತಿನಿಸುಗಳು, ಖಾರ ಆಗಿದ್ದು ಜಾಸ್ತಿ ಇಷ್ಟಪಡುತ್ತಾರೆ. ಆದರೂ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ಅಂದರು ಸವಿತಾ. ಸುಮ್ಮನಾದ. ಯಾಕೋ ಭಕ್ತಿಗ? ಅವಳಿಗೆ ಏನು ಇಷ್ಟ ಆಗಬಹುದು ಅಂತ ತಗೊಂಡು ಹೋಗಿ ಕೊಡೋಕೆ. ಸ್ವಲ್ಪ ತಿಂಡಿ ಮಾಡಿದ್ದೀನಿ ಅವಳಿಗೆ ಅಂತಾನೆ, ಬೆಳಿಗ್ಗೆ ತಗೊಂಡೋಗಿ ಕೊಟ್ಟು ಬಾ. ಏನು ಮಾಡಿದ್ದೀಯಾ? ಅವಳಿಗೆ ರವೆ ಉಂಡೆ ಚಕ್ಲಿ ಇಷ್ಟ ಅಲ್ವಾ, ಮಾಡಿದ್ದೀನಿ. ಬೆಳಗ್ಗೆ ಹೋಗಿ ಕೊಡು ಆಯಿತಾ? ಇವಾಗಲೇ ಕೊಟ್ಟು ಬರ್ತಿದ್ದೆ. ಇವಾಗ ಕತ್ತಲು ಆಗಿದೆ ಕಣೋ, ಇವಾಗ ಬೇಡ, ಬೆಳಗ್ಗೆ ಹೋಗು. ಸರಿನಪ್ಪ ನಿಧಿ ಅಂದರು. ಹೇಳಿ ಅತ್ತೆ. ಅಡುಗೆ ಮನೆಗೆ ಹೋಗಿ ಅತ್ತೆಯ ಬಳಿ ನಿಂತಳು. ಇದೆಲ್ಲ ಅಲ್ಲಿ ತೆಗೆದು ಇಡು ಅಂದವರೇ, ನಿಮ್ಮದು ಯಾವಾಗ ಸಿಹಿ ಸುದ್ದಿ ಅಂದರು. ಅವಳು ನಾಚುತ್ತ ಗಂಡನ ಕಡೆ ನೋಡಿದಾಗ ಅವನು ಕೊಡೋಣ ಅನ್ನುತ್ತ ಮೆಟ್ಟಿಲು ಹತ್ತಿದ ಮೋಹಿತ್. ನಿಧಿ ಅತ್ತೆ ಹೇಳಿದ ಕೆಲಸ ಮುಗಿಸಿ ಅವನನ್ನೇ ಹಿಂಬಾಲಿಸಿದಳು. ಏನು ಮೇಡಮ್ ಅಂದನು ಅವಳನ್ನು ನೋಡುತ್ತಾ. ಅಕ್ಕಂಗೆ ಏನು ಇಷ್ಟ ಅಂತ ನಿಮಗೆ ಗೊತ್ತಿಲ್ವಾ? ನನಗೆ ಗೊತ್ತು, ಆದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಏನು ಇಷ್ಟ ಆಗುತ್ತೆ ಅಂತ ನನಗೆ ಏನು ಗೊತ್ತು. ಅಕ್ಕ ಮೇಲೆ ಅಷ್ಟೊಂದು ಇಷ್ಟನಾ? ತುಂಬ. ಅವಳು ಅಂತ ಅಲ್ಲ, ಭವ್ಯ, ಆರ್ಯ, ಅಶೋಕ್ ಅವರುಗಳು ಅಂದರೂ ತುಂಬ ಇಷ್ಟ. ಮತ್ತೆ ನೀನು ಇಷ್ಟಾನೇ ಕಣೆ, ಆದರೆ ಅವರೇ ಫಸ್ಟ್. ಸತ್ಯವನ್ನೇ ನುಡಿದ. ಬೆಳಿಗ್ಗೆ ಹೋಗ್ತೀರಾ ಅದನ್ನೆಲ್ಲ ಕೊಡೋಕೆ? ಕೊಟ್ಟು ಹಾಗೆ ಆಫೀಸ್ಗೆ ಹೋಗ್ತೀನಿ. ಮತ್ತೆ ಅತ್ತೆ ನನ್ನ ಹತ್ರ ಕೇಳಿದ್ದು ಅಂದಳು ಮೇಲುವಾಗಿ. ಅದಕ್ಕೆ ಇನ್ನೂ ಟೈಮ್ ಇದೆ. ಯಾಕೆ ಗೊಂದಲದಲ್ಲಿ ಅವನನ್ನೇ ನೋಡುತ್ತಾ ಕೇಳಿದಳು. ಯಾಕಂದರೆ ಇವಾಗ ಭಕ್ತಿಯ ಪ್ರೆಗ್ನೆನ್ಸಿ ಟೈಮ್. ಒಂದೊಂದು ಮೂಮೆಂಟ್ನು ಎಂಜಾಯ್ ಮಾಡಬೇಕು. ಅವಳ ಮಗು, ಆ ಸಂಭ್ರಮ, ಅದನ್ನು ಎತ್ಕೊಂಡು ಅದರ ಜೊತೆ ಆಟ ಆಡಬೇಕು. ಆಮೇಲೆ ಮದುವೆ, ಅವಳ ಲೈಫ್ ಸೆಟಲ್ ಆಮೇಲೆ ನಮ್ಮ ಮಗು ಬಗ್ಗೆ ಯೋಚನೆ ಅಂದನು. ಸದ್ಯ ನಾನು ಅಜ್ಜಿ ಆದಮೇಲೆ ಯೋಚನೆ ಮಾಡೋಣ ಅಂದಿಲ್ಲ ಅಂದಳು. ಅವಳ ಮಾತಿಗೆ ಅವನದು ಗಟ್ಟಿಯಾದ ನಗು. ಅವಳು ಅವನ ನಗುವಿಗೆ ಜೊತೆಯಾದಳು. ಅವಳನ್ನು ಅಪ್ಪಿಕೊಂಡವನೇ, ಅಷ್ಟೊಂದು ಭಯಪಡಬೇಡ, ಇನ್ನು ಸ್ವಲ್ಪ ದಿನ ಇಬ್ಬರು ಆಯಾಗಿರೋಣ, ಆಮೇಲೆ ಎಲ್ಲ ಅಂದನು. ಅವಳು ಅವನಿಗೆ ಒಪ್ಪಿಗೆ ಸೂಚಿಸಿದ್ದಳು. ಮಲಗಿದ್ದ ಮಗನ ನೋಡುತ್ತಿದ್ದ ಅಭಿ, ಏನು ಹಾಗೆ ನೋಡ್ತಿದ್ದೀರಾ? ನನ್ನ ಮಗ ಸೇಮ್ ನನ್ನ ಥರಾನೇ ಇದ್ದಾನೆ ಅಲ್ವಾ? ಅವಳು ಅವನನ್ನೇ ನೋಡಲು
ಹಾಂ ಅಂಜು, ನೋಡು ನಾನು ಚಿಕ್ಕವನು ಇದ್ದಾಗ ಹೀಗೆ ಇದ್ದೆ ಅಂತ ಅಮ್ಮ ಹೇಳ್ತಾಳೆ ತಾನೆ. ಅಲ್ಲದೆ ನೋಡು ಇವಾಗಲೇ ನನ್ನ ಥರಾನೇ ಕಾಣ್ತೇನೆ. ಹೌದು ಬಿಡಿ, ನಿಮ್ಮ ಮಗ ನಿಮ್ಮ ಥರಾನೇ ಸುಂದರ ಅಲ್ವಾ? ಹೌದು ಮತ್ತೆ ಅಂದನು ಅವಳ ಕಡೆ ತಿರುಗಿ. ಅಭಿ ಏನು? ಪಾಪು ಹೇಗಿದ್ರೂ ಮಲಗಿದ್ದಾನೆ. ಅದಕ್ಕೆ ಯಾಕೆ ಒಂದು ರೌಂಡ್ ಹಾಗೆ ಹಾಗೆ ಏನು ಹಾಗೆ ಹಾಗೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಭಿ. ಏನು? ನನಗೆ ಅರ್ಥ ಆಗಲಿಲ್ಲ. ಅರ್ಥ ಆದರೂ ಇಲ್ಲದಂತೆ ಕೇಳಿದ. ಅಭಿ ಸ್ವಲ್ಪ ರೊಮ್ಯಾನ್ಸ್ ಮಾಡೋಣ, ಏನಂತೀರಾ? ಬೇಡ ಅಂತೀನಿ. ಯಾಕೆ? ಬೇಡಮ್ಮ, ಮಗ ಸ್ವಲ್ಪ ದೊಡ್ಡವನಾಗಲಿ, ಆಮೇಲೆ ಎಲ್ಲ. ಅಯ್ಯೋ ಬರೀ ರೊಮ್ಯಾನ್ಸ್ ಅಷ್ಟೇ, ಎರಡನೇ ಇನ್ನಿಂಗ್ಸ್ ಅಲ್ಲ, ನಗುತ್ತಾ ಹೇಳಿದಳು ಅಂಜು. ಅಂಜು ಚುಪ್, ಇನ್ನಿಂಗ್ಸ್ ಅದೆಲ್ಲ ಇನ್ನೂ ದೂರದ ಮಾತು. ಓಕೆ, ಕೇಳಿದ್ದು ನಂದೇ ತಪ್ಪು ಆಯಿತಾ? ತೆಪ್ಪಗೆ ಮಲ್ಕೋ ಅಂತ ಹೇಳ್ತಿದ್ದೀರಾ, ಸರಿ ಬಿಡಿ, ಗುಡ್ ನೈಟ್. ಅಯ್ಯೋ ಅಂಜು, ನಾನು ಇನ್ನಿಂಗ್ಸ್ ಬೇಡ ಅಂದೆ, ಸುಮ್ಮನೆ ಮಲ್ಕೊಂತೀನಿ ಅಂತ ಎಲ್ಲಿ ಹೇಳಿದೆ? ಕಣ್ಣು ಹೊಡೆದು ಅವಳನ್ನು ಬಳಸಿ ನುಡಿದಾಗ ಅಭಿ ಅಂತ ಅಂದಳು ಅವನೆದೆಯಲ್ಲಿ ಮುಖ ಹುದುಗಿಸಿ. ಲವ್ ಯು ಅಂಜು, ಅವಳನ್ನು ಬಳಸಿ ನುಡಿದ. ಲವ್ ಲಾಟ್ ಅಭಿ. ಮೊದಲೆಲ್ಲ ನಿಮಗೆ ಇಷ್ಟು ಒಳ್ಳೆ ಗುಣ ಎಲ್ಲಿಂದ ಬಂತು ಅಂತ ಅಂದುಕೊಳ್ಳುತ್ತಿದ್ದೆ, ಆದರೆ ಇವಾಗ ಗೊತ್ತಾಯಿತು ನಿಮ್ಮ ಒಳ್ಳೆ ಗುಣದ ಹಿಂದೆ ಇರೋದು ಯಾರು ಅಂತ. ಯಾರು? ಇನ್ಯಾರು? ಅತ್ತೆ ಮಾವ. ಅದೆಷ್ಟು ಒಳ್ಳೆಯವರು ಅವರು. ಅವರ ಗುಣನೇ ನಿಮಗೆ ಬಂದಿರೋದು ಅಲ್ಲದೆ ಆರ್ಯ ಅವರು ಹಾಗೆ ನಿಮ್ಮ ಥರ ತುಂಬ ಒಳ್ಳೆಯವರು. ನಾನು ಭಕ್ತಿ ತುಂಬ ಲಕ್ಕಿ, ಇಂಥ ಮನೆಗೆ ಸೊಸೆಯರಾಗಿ ಬಂದಿದ್ದೀವಿ ಅಂದಳು ಅಂಜಲಿ. ಹೌದು, ನಾವು ಅಷ್ಟೇ ಅಂಜು, ತುಂಬ ಪುಣ್ಯ ಮಾಡಿದ್ವಿ ಇಂಥ ಅಪ್ಪ ಅಮ್ಮನ ಪಡೆಯೋಕೆ. ಆ್ಯಂಡ್ ನಾನು ನನ್ನ ತಮ್ಮ ಸ್ಪೆಷಲ್ ಆಗಿ ಸ್ವಲ್ಪ ಜಾಸ್ತಿನೇ ಲಕ್ಕಿಗಳು. ಒಳ್ಳೆ ಹೆಂಡತಿಯರೇ ಸಿಕ್ಕಿದ್ದಾರೆ ಇಬ್ಬರಿಗೂ ಅಲ್ವಾ? ಹೌದು. ಇಬ್ಬರ ನಗು ಮಾತು ಮುಂದುವರೆದಿತ್ತು. ಭಕ್ತಿ ತನ್ನೊಳಗೆ ಜನಿಸುತ್ತಿದ್ದ ಕಂದನಿಗಾಗಿ ಆಸೆಗಳನ್ನು ಒತ್ತು ಕಾಯುತ್ತಿದ್ದಳು. ಆರ್ಯ ತನ್ನವಳನ್ನೇ ಒಂದು ಮಗು ಎಂಬಂತೆ ಕಾಳಜಿ ಮಾಡುತ್ತಿದ್ದ. ಅವಳನ್ನು ಪ್ರತಿದಿನ ಪ್ರತಿಕ್ಷಣ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಜ್ಯೋತಿ ತಮ್ಮ ಮುದ್ದಿನ ಸೊಸೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಇದರ ನಡುವೆ ಅಶೋಕ್ ಧೃತಿ ಮದುವೆ ದಿನವೂ ಹತ್ತಿರ ಬಂದಿತ್ತು. ಅವನ ಮದುವೆ ಸಂಭ್ರಮ, ಭಕ್ತಿಯ ತಾಯ್ತನ ಎಲ್ಲರನ್ನೂ ಸಂತೋಷದ ಕಡಲಲ್ಲಿ ತೇಲಿಸಿತ್ತು. ಎಲ್ಲೋ ಇದ್ದೀರಾ? ಫೋನ್ನಲ್ಲಿ ಕೇಳುತ್ತಾ ಹೊರಗೆ ಬಂದನು ಅಶೋಕ್. ಬಂದ್ರಾ? ಸರಿ, ಹುಷಾರಾಗಿ ಬನ್ನಿ ಹೇಳಿ ಕರೆ ಕಟ್ ಮಾಡಿದ. ಯಾರೋ? ಅಶೋಕ್ ಮನೆಯ ಮುಂದೆ ಚಪ್ಪರಕ್ಕೆ ಕೆಲಸದ ಹುಡುಗರಿಗೆ ಹೇಳಿ ಹೂವು ಕಟ್ಟಿಸುತ್ತಿದ್ದ ಮೋಹಿ ಕೇಳಿದ. ಆರ್ಯ ಭಕ್ತಿ ಕಣೋ, ಹಾಸ್ಪಿಟಲ್ಗೆ ಹೋಗಿದ್ರು ಅಲ್ವಾ, ಬಂದ್ರಾ ಅಂತ ಕೇಳ್ತಿದ್ದೆ. ಬಂದ್ರಂತ? ಇವಾಗ ಹೊರಟಿದ್ದೀವಿ ಅಂದರು. ಅವನು ಹೇಳಿ ಮುಗಿಸುತ್ತಿದ್ದ ಹಾಗೆ ಆಟೋ ಇಂದ ಇಳಿದು ಬಂದಳು ಭವ್ಯ. ಅರೆ ಬಂದ್ಲು ನಮ್ಮ ದುರ್ಗಮ್ಮ ಅಂದು ನಗುತ್ತಾ ಅವಳ ಬಳಿ ನಡೆದರು ಅಶೋಕ್ ಮೋಹಿತ್. ಏನೋ ಮದುಮಗ, ಯಾಕೆ ಹೀಗೆ ಬರೆ ಮೈಯಲ್ಲಿ ಇದೆಯಾ? ನೈಟ್ ಪ್ಯಾಂಟ್ನಲ್ಲಿ ಇದ್ದಿದ್ದು ನೋಡಿ ಕೇಳಿದಳು. ಅದೇನೋ ಅರಿಶಿನ ಶಾಸ್ತ್ರ ಅಂತೆ, ಅದನ್ನು ಮಾಡೋಕೆ ಒಳಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ. ನೀನು ಭಕ್ತಿ ಇಲ್ಲ ಅಂತ ನಾನೇ ಅವರನ್ನು ವೆಯ್ಟ್ ಮಾಡಿಸ್ತಿದ್ದೀನಿ, ಅದಕ್ಕೆ ಶರ್ಟ್ ಬಿಚ್ಚಿ ಓಡಾಡ್ತಿರೋದು. ಅಂತೂ ನಿನ್ನ ಮುಖದಲ್ಲೂ ಮದುವೆ ಕಳೆ ಬಂತು ನೋಡು, ಅಶೋಕ್ನ ಕೆನ್ನೆ ಇಂಡಿ ಹೇಳಿದಳು ಭವ್ಯ. ಎಲ್ಲೇ ನಿಮ್ಮ ಯಜಮಾನ್ರು? ಅವಳ ಕೈಯಿಂದ ಬ್ಯಾಗ್ ತೆಗೆದುಕೊಂಡು ಕೇಳಿದ ಮೋಹಿತ್. ಅವರು ಡೈರೆಕ್ಟ್ ಮದುವೆಗೆ ಬರ್ತಾರೆ, ನಾನು ಡೈರೆಕ್ಟ್ ಇಲ್ಲಿಗೆ ಬಂದಿರೋದು, ಇನ್ನು ಮನೆಗೂ ಹೋಗಿಲ್ಲ ಅನ್ನುತ್ತಾ ಒಳಗೆ ಹೋಗಿ ಎಲ್ಲರನ್ನು ಮಾತನಾಡಿಸುತ್ತಾ ಕುಳಿತಳು ಭವ್ಯ. ಜ್ಯೋತಿ, ಸವಿತಾ, ಕವಿತಾ, ನಿಧಿ, ಮನ್ವಿತಾ, ಅಂಜು ಎಲ್ಲರನ್ನು ಮಾತನಾಡಿಸುತ್ತಾ ಕುಳಿತಿದ್ದಳು ಭವ್ಯ. ಹೊರಗಡೆ ಕಾರ್ ಶಬ್ದ ಕೇಳುತ್ತಿದ್ದ ಹಾಗೆ ಹೊರಗೆ ಓಡಿದಳು. ಅವರಿಬ್ಬರು ಅವಳ ಹಿಂಬಾಲಿಸಿ ಹೊರಗೆ ಹೋದರು. ಕಾರ್ ಇಳಿದ ಭಕ್ತಿ, ಭವ್ಯ ಯಾವಾಗ ಬಂದೆ ಅನ್ನುತ್ತಾ ಅವಳನ್ನು ತಬ್ಬಿಕೊಂಡಳು. ಹೇಗಿದ್ದೀಯೆ ಭಕ್ತಿ ಭವ್ಯಾಳನ್ನು ಬಿಟ್ಟು ಕೇಳಿದಾಗ. ನನ್ನ ಬಿಡು, ನೀನು ಹೇಗಿದ್ದೀಯಾ? ನಿನ್ನ ನೋಡೋಕೆ ಕಾಯುತ್ತಿದ್ದೆ. ಏನಂದ್ರು ಡಾಕ್ಟರ್? ಹೇಗಿದೆ ಅಂತೆ ಮಗು? ಇರೇ ಮಾರಾಯ್ತಿ, ಅವಳನ್ನು ಒಳಗೆ ಬರೋಕೆ ಬಿಡು ಮೋಹಿತ್ ಹೇಳಿದಾಗ. ಬಾರೆ ಅನ್ನುತ್ತಾ ಅವಳ ಜೊತೆ ನಡೆಯಲು ತಿರುಗಿದ ಭವ್ಯಾಳನ್ನು ಎಳೆದ ಆರ್ಯ. ನಾವು ಇದ್ದೀವಿ, ನಮ್ಮ ಕಡೆಯೂ ಸ್ವಲ್ಪ ನೋಡಮ್ಮ ತಾಯಿ ದುರ್ಗಮ್ಮ ಅಂದಾಗ. ನೋಡ್ತೀನೋ, ಅದು ಸ್ವಲ್ಪ ದಿನ ಅಷ್ಟೆ, ಆಮೇಲೆ ನಿನ್ನ ಯಾರೋ ನೋಡ್ತಾರೆ. ಯಾಕೆ ಹಂಗಂತಿದ್ದೀಯಾ? ಆಶ್ಚರ್ಯದಿಂದ ನೋಡಿ ಕೇಳಿದ. ನಿನ್ನ ಜೆರಾಕ್ಸ್ ಕಾಪಿ ಹೊರಗೆ ಬರೋವರೆಗೂ ಮಾತ್ರ ನಿನ್ನ ಹವ, ಅದು ಹೊರಗೆ ಬಂದ ಮೇಲೆ ಆ ಜೆರಾಕ್ಸ್ ಕಾಪಿ ಇದೆ ಹವ ಅಂದಳು ಭವ್ಯ ನಗುತ್ತಾ. ಮತ್ತೆ ಬರ್ತಿರೋದು ಯಾರೇಳು? ನಮ್ಮ ಮಗು ಅಂದರೆ ಕಡಿಮೆನಾ? ಅದರ ಹವಾನೇ ಹಾಗೆ ನಮ್ಮ ಅಂದನು ಕಾಲರ್ ಮೇಲೆತ್ತುತ್ತ. ಅಂತೂ ನಮ್ಮಲ್ಲಿ ಮೊದಲು ಅಪ್ಪ ಆಗ್ತಿರೋದು ನೀನೇ ನೋಡು. ಮದುವೆ ಆಗಿದ್ದು ತಡ ಇಲ್ಲ, ಮಗುವಾಗಿದ್ದು ತಡ ಇಲ್ಲ ನಗುತ್ತಾ ಹೇಳಿದಳು ಭವ್ಯ. ನಾವು ಹಾಗೇನೆ, ಫುಲ್ ಸ್ಪೀಡ್ ಗೊತ್ತಿಲ್ಲ ಅಂದರೆ ತಿಳ್ಕೊ, ನಡಿ ಒಳಗೆ ಅಂದು ಅವಳೊಡನೆ ಮನೆಯೊಳಗೆ ಹೆಜ್ಜೆ ಹಾಕಿದ. ಹಾಸ್ಪಿಟಲ್ನಿಂದ ಬಂದ ಭಕ್ತಿಯನ್ನು ಎಲ್ಲರೂ ಸುತ್ತಿದರು. ಅವಳು ಸ್ವಲ್ಪ ಕೈಕಾಲು ತೊಳೆದುಕೊಂಡು ಬರಲಿ ಬಿಡಿ ಸವಿತಾ ಹೇಳಿದಾಗ ಅವಳನ್ನು ರೂಮಿಗೆ ಕಳುಹಿಸಿದ ಅಶೋಕ್. ಅವಳು ಫ್ರೆಶ್ ಆಗಿ ಹೊರಗೆ ಬಂದ ಕೂರಲು ಅವಳಿಗೆ ಕುಡಿಯಲು ಜ್ಯೂಸ್ ಕೊಡುತ್ತಾ, ಏನು ಹೇಳಿದ್ರು ಪುಟ್ಟ ಡಾಕ್ಟರ್ ಅಂದರು ಜ್ಯೋತಿ. ಏನಿಲ್ಲ ಅತ್ತೆ, ಸ್ಕ್ಯಾನಿಂಗ್ ಮಾಡಿದ್ರು,
ಮಗು ಬೆಳವಣಿಗೆ ಚೆನ್ನಾಗಿದೆ ಅಂದರು. ಅಷ್ಟೇ ಅಂದವಳೆ, ಊಟ ಮಾಡಬೇಕು ಅತ್ತೆ, ಸ್ಕ್ಯಾನಿಂಗ್ ಜಾಸ್ತಿ ನೀರು ಕುಡಿಯಬೇಕು ಅಂತ ಸ್ವಲ್ಪ ಊಟ ಮಾಡಿದ್ದೆ, ಇವಾಗ ಹೊಟ್ಟೆ ತುಂಬ ಹಸಿತಿದೆ ಅಂದಾಗ ಆಗಲೇ ಹೋಟೆಲ್ನಲ್ಲಿ ತಿಂದಿಯಲ್ಲೇ ಅಂದನು ಆರ್ಯ. ಹೊಟ್ಟೆ ತುಂಬಿಲ್ಲ ಆರ್ಯ, ಭಕ್ತಿ ಮುಖ ಚಿಕ್ಕದು ಮಾಡಿ ಹೇಳಿದಾಗ, ನೋಡೋಕ್ಕೆ ತೆಳ್ಳಗೆ ಇದ್ದರೂ ಸರಿಯಾಗಿ ತಿಂತೀಯಾ ಕಣೆ ನಗುತ್ತಾ ಅಂದ ಅಶೋಕ್. ಅಶೋಕ್ ಹಾಗೆಲ್ಲ ಹೇಳಬಾರ್ದು, ಇವಳು ಇವಾಗ 2 ಜೀವ, ಎಷ್ಟು ತಿಂದರೂ ಕಡಿಮೆನೆ. ಬಾ ಭಕ್ತಿ, ನಿಂಗೆ ತಿಂಡಿ ಹಾಕಿ ಕೊಡ್ತೀನಿ ಅಂತ ಹೇಳಿ ಅವಳನ್ನು ಒಳಗೆ ಕರೆದುಕೊಂಡು ಹೋದರು ಕವಿತಾ. ಅಶೋಕ್ನನ್ನು ಕೂರಿಸಿ ಹೆಂಗಸರೆಲ್ಲ ಅವನ ಮೈಗೆ ಅರಿಶಿಣ ಹಚ್ಚುತ್ತಾ ಆರತಿ ಮಾಡಿದ್ದರು. ಭವ್ಯ ಮನ್ವಿತ ಅವನ ಮುಖದ ತುಂಬ ಅರಿಶಿಣ ಹಚ್ಚಿದ್ದರು. ಭಕ್ತಿ ಶಾಸ್ತ್ರವಾಗಿ ಅರಿಶಿಣ ಹಚ್ಚಬಾರದು ಎಂದು ಹೇಳಿದಾಗ ಅವನು ಎದ್ದು ಸೈಡಿಗೆ ಬಂದವನು, ಇವಾಗ ಹಚ್ಚು ಅಂತ ಅವಳ ಬಳಿ ತಾನೇ ಕೇಳಿ ಹಚ್ಚಿಸಿಕೊಂಡಿದ್ದ ಅಶೋಕ್. ಎಲ್ಲರ ಮಾತುಕತೆಗಳು ಜೋರಾಗಿ ಸಾಗುತ್ತಿದ್ದವು. ಜ್ಯೋತಿ, ಈ ಮಕ್ಕಳು ಎಷ್ಟು ಬೇಗ ದೊಡ್ಡವರಾದ್ರು ಅಲ್ವಾ. ನೀನು ಈ ಊರಿಗೆ ಹೊಸದಾಗಿ ಬಂದಾಗ ಅಭಿ ಇನ್ನು ಚಿಕ್ಕವನು ಇದ್ದ, ಆದರೆ ಇವಾಗ ನೋಡು, ಅವನ ಮಗ ನನ್ನ ತೊಡೆಯ ಮೇಲೆ ಕೂತ್ಕೊಂಡಿದ್ದಾನೆ ಅಂದರು ಸವಿತಾ, ತೊಡೆಯ ಮೇಲಿದ್ದ ಅಭಿಯ ಮಗನನ್ನೇ ಮುದ್ದಿಸುತ್ತಾ. ಹೌದು ಕವಿ, ನಂಗಂತೂ ಇವಾಗ್ಲೂ ಆರ್ಯ ನಮ್ಮ ಮನೆಯಲ್ಲಿ ಅಶೋಕ್ ಜೊತೆ ಕೂತ್ಕೊಂಡು ಆಟ ಆಡ್ತಿದ್ದ ಕಣ್ಣ ಮುಂದೆ ಬರುತ್ತೆ. ಆದರೆ ಇವಾಗ ನೋಡು, ಅವನು ಅಪ್ಪ ಆಗ್ತಿದ್ದಾನೆ ಅಂದರು ಅಶೋಕಮ್ಮ ಕವಿತಾ. ಅಲ್ವಾ, ನಂಗಂತೂ ಮಕ್ಕಳು ಬೇಗ ಬೆಳೆದು ಅಂತಾನೆ ಗೊತ್ತಾಗಲಿಲ್ಲ. ಜೊತೆಗೆ ಹಾಡಿ ಬೆಳೆದವರ ಎಲ್ಲರ ಮದುವೆನೂ ಆಯಿತು. ಇನ್ನು ಉಳಿದಿರೋದು ನಮ್ಮ ಎಲ್ಲರ ಕಣ್ಮಣಿ ಮನ್ವಿತಾ ಒಬ್ಬಳೆ. ಅವಳ ತಲೆ ಮೇಲೇನು ಅಕ್ಷತೆ ಕಾಳು ಬಿದ್ದರೆ ಮುಗಿದೇ ಹೋಯಿತು ನೋಡು ಅಂದರು ಜ್ಯೋತಿ ನಗುತ್ತಾ. ಹೌದೌದು, ಅದು ನಿಮ್ಮಣ್ಣನ ಮಗನ ಜೊತೆ ನಾನು ಅಂದು ಯೋಚಿಸಿನೇ ಇರಲಿಲ್ಲ. ಸದ್ಯ ನಮ್ಮ ಮಕ್ಕಳಿಗೆ ಒಳ್ಳೆ ಜೋಡಿಗಳು ಸಿಕ್ಕಿದ್ರು. ಕವಿತಾ ಹೇಳಿದಾಗ ಇಬ್ಬರು ಹೂಗುಟ್ಟಿದರು. ಅಮ್ಮಂದಿರ ಮಾತುಗಳನ್ನು ಕೇಳುತ್ತಾ ಹಾಲ್ನಲ್ಲಿ ಕುಳಿತಿದ್ದವರಿಗೆ ಚಿಕ್ಕ ವಯಸ್ಸಿನಿಂದ ಜೊತೆಗೆ ಆಡಿದ ಎಲ್ಲ ನೆನಪುಗಳು ಕಣ್ಣ ಮುಂದೆ ಬಂದು ನಿಂತಿದ್ದವು. ಭಕ್ತಿಗೆ ಯಾವ ಮಗು ಆಗಬೇಕು? ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.